ನಮ್ಮ ಅತ್ತೆ ನಮ್ಮ ಅಮ್ಮನು ನಮ್ಮ ಆಂಟಿ ಎಲ್ಲ ಪಾತ್ರೆ ತೊಳಿತಾ ಇದ್ದಾರೆ. ನೋಡೋಣ. ಕುರಿ ಮರಿ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GB ಲೋಕ. ಇದು ಬಂದು 16th ವ್ಲಾಗ್. ಅಂದರೆ 15th ನೈಟೆಲ್ಲ ಫುಲ್ ನಿದ್ದೆನೇ ಮಾಡಿಲ್ಲ. ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ದೆ ಪೂಜೆಗೆ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ದೊಡ್ಡ ತಟ್ಟೆ ಇರಲಿಲ್ಲ, ತಾಮ್ರ ಹಿತ್ತಾಳೆ ತಟ್ಟೆ. ಅದು ಸ್ವಲ್ಪ ಚಿಕ್ಕದಿತ್ತು. ಹಾಗಾಗಿ ಅದರಲ್ಲೇ ಅಕ್ಕಿ ಹಾಕ್ಬಿಟ್ಟು ಓಂ ಶ್ರೀ ಅಂತ ಬರೆದು ಮತ್ತು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ಟು ಕಳಸ ಇಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಏನಾದರೂ ತಪ್ಪಿದರೆ ಸ್ವಲ್ಪ ಕ್ಷಮಿಸಿ. ನೆಕ್ಸ್ಟ್ ಟೈಮ್ ನೋಡಿಕೊಂಡು ಇನ್ನು ಮಾಡ್ತೀನಿ. ಎಲ್ಲದನ್ನು ಡ್ರೈ ಫ್ರೂಟ್ಸು ಮತ್ತು ಕವಡೆ, ಲೋಟಸ್ ಸೀಡ್ಸು ಎಲ್ಲ ಹಾಕಿದ್ದೀನಿ. ಮತ್ತು ತೆಂಗಿನಕಾಯಿಗೆ ಅರಿಶಿನ ಹಚ್ಕೋತಾ ಇದ್ದೀನಿ. ಅರಿಶಿನ ಹಚ್ಕೊಳ್ಳೋದು ಒಬ್ಬೊಬ್ಬರು ಹಾಗೆ ಇಡ್ತಾರೆ, ಬಟ್ ನನಗೆ ಅರಿಶಿನ ಹಚ್ಚಬೇಕು ಅಂತ ಅನ್ನಿಸ್ತು. ಅರಿಶಿನ ಹಚ್ಬಿಟ್ಟು ಎಲೆನೆಲ್ಲ ಇಟ್ಟು 5 ಎಲೆ ವೀಳ್ಯದೆಲೆ ಇಟ್ಟಿದ್ದೀನಿ. ಯಾಕಂದರೆ 5 ವೀಳ್ಯದೆಲೆ ಇಲ್ಲಾಂದರೆ ಮಾವಿನ ಎಲೆ ಇಡ್ಬೋದು. 5 ವೀಳ್ಯದೆಲೆ ಇಟ್ಟಿದ್ದೀನಿ ನಾನು. ಮತ್ತು ಕಾಯಿ ಇಟ್ಟಿದ್ದೀನಿ. ಅದು ಕಾಯಿಗೆ ನೀರು ಟಚ್ ಆಗಬೇಕು, ಆ ಥರ ಬಿಂದಿಗೆಯಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ. ಅದಾದಮೇಲೆ ಲಕ್ಷ್ಮೀ ಮುಖೋಡನ ಇಡ್ತಾಯಿದ್ದೀನಿ. ನನಗೆ ಅಷ್ಟೊಂದು ಗೊತ್ತಿಲ್ಲ ಈ ಪೂಜೆ ಬಗ್ಗೆ, ಬಟ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅದು ಮಾಡಿದ್ದೀನಿ. ನೆಕ್ಸ್ಟ್ ಟೈಮು ನಾನು ಚೆನ್ನಾಗಿ ಮಾಡೋಣ ಅಂತ. ಮತ್ತು ಹಿಂದೆಗಡೆ ಕಿರೀಟ ಇಟ್ಟಿದ್ದೀನಿ. ಆ ಕಿರೀಟ ಬಂದುಬಿಟ್ಟು ಫಸ್ಟು ನಾನು ಕಿರೀಟನ ತೊಗೊಂಡೆ ಅಂಗಡಿಯಲ್ಲಿ. ಕಿರೀಟದಲ್ಲಿ ಇದು ಬ್ಲೂ ಸ್ಟೋನ್ಸು ಎಲ್ಲ ಚೆನ್ನಾಗಿದೆ. ಅದಾದಮೇಲೆ ನಾನು ಲಕ್ಷ್ಮೀ ಮುಖೋಡನ ತೊಗೊಂಡಿದ್ದು. ಬಟ್ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ. ಎರಡರಲ್ಲೂ ಬ್ಲೂ ಸ್ಟೋನ್ಸ್ ಇದೆ. ತುಂಬ ಖುಷಿಯಾಯಿತು. ಮತ್ತು ಸ್ಯಾರಿ ಕೂಡ ಅದೇ ಇದೆ. ಎಲ್ಲ ಮ್ಯಾಚಿಂಗ್ ಆಗಿದೆ ಲಕ್ಷ್ಮಿಗೆ ಇವತ್ತು. ತುಂಬ ಖುಷಿಯಾಗ್ತಾಯಿದೆ. ನನಗೆ ಗೊತ್ತೇ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಯಾವ ಥರ ತೊಗೊಂಡಿದ್ದೀನಿ ನೋಡಿ. ಮತ್ತು ನನಗೆ ಸ್ಯಾರಿ ಕೂಡ ಹಾಕೋಕ್ಕೆ ಬಂದಿಲ್ಲ. ಅರ್ಜೆಂಟಾಗಿ ನನಗೆ ಈಗ ಬರ್ತಾಗ ಹಾಕಿದೆ. ಮತ್ತು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಇತ್ತು, ಅದು ನಾನು ಯೂಸೇ ಮಾಡಿಲ್ಲ, ತೊಗೊಂಡಿಟ್ಕೊಂಡಿದ್ದು ಹಾಗೆ ಇತ್ತು. ಹಾಗಾಗಿ ಆ ಜ್ಯುವೆಲ್ಸ್ ಎಲ್ಲ ಹಾಕಿದೆ. ಅದು ಹಾಕಾದ್ಮೇಲೆ ಮತ್ತು ಬಳೆ ಕೂಡ ಹಾಕಿದೆ. ಕೆಂಪು ಬಳೆ ಮತ್ತು ಗ್ರೀನ್ ಬಳೆ ತೊಗೊಂಬಂದಿದ್ದೆ. ಅದು ಚೆನ್ನಾಗಿತ್ತು. ಒಂದು ಸೈಜ್ ಚಿಕ್ಕದು ಕೊಟ್ಟಿದ್ದಾರೆ, ಒಂದು ಸೈಜ್ ದೊಡ್ಡದು ಕೊಟ್ಟಿದ್ದಾರೆ. ಏನಾಗಲ್ಲ, ಲಕ್ಷ್ಮಿಗಲ್ವ ಅಂತ ಹೇಳ್ಬಿಟ್ಟು ಹಾಕಿ ಹಾರ ಹಾಕಿ, ಮತ್ತು ಬತ್ತಿಯಲ್ಲಿ ಮಾಡಿರ್ತಾರಲ್ಲ ಹತ್ತಿಯಲ್ಲಿ ಹಾರ, ಅದನ್ನು ಕೂಡ ಹಾಕಿದೆ. ಹಾಕಿದ್ಮೇಲೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ನಾನು ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೆ. ಅವ್ರನ್ನೂ ವೇಕಪ್ ಮಾಡಿದೆ. ಅವರು ಪಾಪ ಮಲಗಿದ್ರು, ಸ್ವಲ್ಪ ಅವ್ರು ಮಲ್ಕೊಳಕ್ಕೆ ಬಿಟ್ಟೆ ನಾನು. ಅವರು ಎದ್ಬಿಟ್ಟು ಸ್ನಾನ ಮಾಡಿ ಎಲ್ಲ ಫೋಟೋಗಳಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಡ್ತಾಯಿದ್ದಾರೆ. ಅಷ್ಟರಲ್ಲಿ ನಾನು ಲಕ್ಷ್ಮೀನ ಕೂರಿಸಿ ಆದಮೇಲೆ ಫ್ರೂಟ್ಸು ಮತ್ತು ಚಕ್ಕಲಿ, ಸ್ವೀಟ್ಸು ಎಲ್ಲದನ್ನು ನಾನು ಅರೇಂಜ್ ಮಾಡಿ ಹೂವು ತೊಗೊಂಬಂದಿದ್ವಿ. ತುಂಬ ಹೂ ರೇಟ್ ಎಲ್ಲ ಜಾಸ್ತಿನೇ. ನಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟನ್ನು ನಾನು ಮಾಡಿದ್ದೀನಿ. ಎಲ್ಲದನ್ನು ಅರೇಂಜ್ ಮಾಡಿದೆ, ಹೂವು ಎಲ್ಲ ಹಾಕ್ಬಿಟ್ಟು. ಮತ್ತು ನಮ್ಮ ಮನೆಯವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಟ್ರು. ನೆಕ್ಸ್ಟ್ ಬಂದುಬಿಟ್ಟು ದೀಪಗಳು ಮತ್ತು ದೀಪ ಸ್ಟ್ಯಾಂಡು, ಅದಕ್ಕೆಲ್ಲ ಇನ್ನೂ ಬೊಟ್ಟೆ ಇಟ್ಟಿರಲಿಲ್ಲ. ರಾತ್ರಿ ಇಡೀ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ. ಒಂದೊಂದೇ ಕೆಲಸ ಮಾಡ್ಕೊಂಬಂದೆ ಒಂದು ವಾರದಿಂದ. ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಕೂಡ ಇಟ್ಕೊಂಡೆ. ಇನ್ನು ಸ್ವೀಟ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ರವೆ ಉಂಡೆ ಮತ್ತು ಗೋಧಿ ಪಾಯಸ ರೆಡಿ ಮಾಡಿದೆ. ನಾನು ಫಸ್ಟ್ ಟೈಮ್ ರವೆ ಉಂಡೆ ನಾನು ಮಾಡ್ತಾ ಇರೋದು. ಅದು ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ, ನೋಡೋದಕ್ಕೆ ಚೆನ್ನಾಗಿದೆ. ಪೂಜೆ ಎಲ್ಲ ಆದಮೇಲೆ ತಿಂದ್ಬಿಟ್ಟು ನೋಡಿದ್ರೆ ಅದು ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ದೇವರಿಗಲ್ವಾ, ಬಟ್ ಚೆನ್ನಾಗಿ ಬರ್ತಾಯಿದೆ. ಲೈಫಲ್ಲೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇದು ನಾನು ಮಾಡಿರೋದು. ನಾನು ಯಾವುದು ಮಾಡಿಲ್ಲ, ಯಾವುದು ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿರ್ತೀನಿ ಅದನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ. ಇನ್ನು ನೆಕ್ಸ್ಟು ದೇವರಿಗೆಲ್ಲ ಹೂವು ಇಟ್ಕೊಂಡಾಯಿತು. ನಮ್ಮ ಪುಟಾಣಿ ಲಕ್ಷ್ಮಿ ಕೂಡ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಮತ್ತು ಪೂಜೆ ಕೂಡ ಆಯಿತು. ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು.
ಪುಟ್ಟದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ರಂಗೋಲಿ ಹಾಕೋಕ್ಕೆ ಹೋಗಿಲ್ಲ, ಅಲ್ಲಿ ಹಾಕೋದಕ್ಕಾಗಲ್ಲ, ಓಡಾಡ್ತಾ ಇರ್ತಾರೆ. ರಂಗೋಲಿ ಹೇಗಿದೆ ನೋಡಿ, ಚೆನ್ನಾಗಿದೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಪುಟ್ಟ ಲಕ್ಷ್ಮಿ ಕೂಡ ನೋಡಿಬಿಟ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಸಂಜೆ ವಿಡಿಯೋ. ಸಂಜೆನೂ ಅಷ್ಟೇ ಮತ್ತೆ ಸ್ನಾನ ಮಾಡಿಕೊಂಡು, ಯಾಕಂದರೆ ಮಧ್ಯಾಹ್ನ ಎಲ್ಲ ಟಿಫನ್ನು ಊಟ ತಿಂದಿರ್ತೀವಲ್ವ, ಹಾಗೆ ಪೂಜೆ ಮಾಡೋಕ್ಕೆ ನನಗೆ ಇಷ್ಟ ಆಗಿಲ್ಲ. ಹಾಗಾಗಿ ಸಂಜೆ ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಅರಿಶಿನ ಕುಂಕುಮಕ್ಕೆ ಕರಿಬೇಕು ಎಲ್ರೂ, ಹಾಗಾಗಿ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮುಗಿಸಿ ಆದಮೇಲೆ ಪುಟ್ಟ ಮಕ್ಕಳೆಲ್ಲ ಬಂದಿದ್ದರು. ಅವರಿಗೆಲ್ಲ ಪ್ರಸಾದ ಕೊಟ್ಬಿಟ್ಟು ಅವ್ರ ಹತ್ರ ಮಾತಾಡಿಸಿ, ಚೆನ್ನಾಗಿದೆಯಾ, ನಮ್ಮ ಪಾಪು ಕೂಡ ಹ್ಯಾಪಿ ಆದ್ಲು. ಮಕ್ಕಳು ದೇವರಿದ್ದಾಗೆ ಅಲ್ವಾ, ಹಾಗಾಗಿ ನಮಗೂ ತುಂಬ ಖುಷಿ ಆಯಿತು. ಬಂದ ತಕ್ಷಣ ಎಲ್ಲರೂ ಪಾಪನ ಆಟ ಆಡಿಸಿದ್ರು, ಮತ್ತು ಪ್ರಸಾದ ಎಲ್ಲ ಕೊಟ್ಟೆ, ಕುಂಕುಮ ಕೊಟ್ಬಿಟ್ಟು ಚೆನ್ನಾಗಿ ಆಟ ಆಡಿಕೊಂಡು ಸರಿ ನಾವು ಬರ್ತೀವಿ ಅಂತೇಳಿ ಹೊರಟರು. ನಾನು ಪಕ್ಕದ ಮನೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು, ಹಾಗಾಗಿ ನಾನು ಹೋಗಿ ಬಂದಾದಮೇಲೆ ಮತ್ತು ನಾನು ಕರೆದಿದ್ನಲ್ವ ಅವರು ಕೂಡ ಬಂದಿದ್ದರು. ಯಾಕಂದರೆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ನಾನು. ಹಾಗಾಗಿ ಅವ್ರ ಪಕ್ಕದ ಮನೆಯಲ್ಲಿ ಅಕ್ಕ ಇದ್ದಾರೆ, ಅವ್ರ ಅತ್ತೆ ಮತ್ತು ಅವ್ರ ಅಮ್ಮ ಮತ್ತು ಅವ್ರ ಅತ್ತಿಗೆ ಬಂದರು ನೋಡಿ. ಅದು ಅವ್ರ ಅತ್ತಿಗೆ ಮಾತಾಡ್ತಾಯಿದ್ದಾರೆ ಪಾಪು ಜೊತೆಲಿ. ಮತ್ತು ನನ್ನ ಪಾಪುಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟೆ. ಅವಳು ನಮ್ಮ ಪುಟಾಣಿ ಲಕ್ಷ್ಮಿ ಅಲ್ವಾ, ಹಾಗಾಗಿ ಅವಳಿಗೂ ಅರಿಶಿನ ಕುಂಕುಮ ಕೊಟ್ಟು ದೃಷ್ಟಿ ತೆಗೆದು ನಾನು ಎತ್ಕೊಂಡೆ. ನಮ್ಮ ಮನೆಯವ್ರು ಕೂಡ ಪೂಜೆ ಮಾಡಿ ತುಂಬ ಚೆನ್ನಾಗಾಯಿತು, ಫಸ್ಟ್ ಟೈಮ್ ಮಾಡಿದ್ದೀವಿ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ. ಪಾಪು ಕೂಡ ಓಡಾಡ್ತಾಯಿದ್ದಾಳೆ. ನಾನು ಸ್ವೀಟ್ ತಿಂತಾಯಿದ್ದೆ, ಗೋಧಿ ಪಾಯಸ ಮಾಡಿದ್ನಲ್ವ ಅದು ತಿಂತಾಯಿದ್ದೆ. ಅವಳು ಕೂಡ ನಾನು ತಿಂತೀನಿ ಅಂತ ಬಂದಳು. ಸ್ವಲ್ಪ ಟೇಸ್ಟ್ ಮಾಡಿಸ್ದೆ ಅಷ್ಟೇ, ನಾನು ಜಾಸ್ತಿ ಕೊಡೋಕ್ಕೆ ಹೋಗಿಲ್ಲ. ಚೆನ್ನಾಗಿ ವಾಕ್ ಮಾಡಿ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೂ ಏನೋ ಸ್ವಲ್ಪ ಚೇಂಜಸ್ ಇದೆಯಲ್ಲ ಮನೇಲಿ, ತುಂಬ ಹ್ಯಾಪಿಯಾಗಿದ್ದಾಳೆ. ಈ ಥರ ಪೂಜೆಗಳು ಪುನಸ್ಕಾರ ಎಲ್ಲ ಮಾಡ್ತಾಯಿದ್ರೆ ಮಕ್ಕಳಿಗೂ ಕೂಡ ಮೈಂಡ್ ಚೇಂಜ್ ಆಗುತ್ತೆ, ಅವ್ರಿಗೂ ಕೂಡ ಒಳ್ಳೆ ಕಲ್ತ್ಕೋತಾರೆ. ತುಂಬ ಚೆನ್ನಾಗಾಯಿತು ಪೂಜೆ. ಆಮೇಲೆ ಫಸ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ, ಯಾಕಂದರೆ ಸ್ಯಾರಿಯಲ್ಲಿ ಇರಬೇಕಂದ್ರೇ ಆಗಲ್ಲ, ಪಾಪುಗೆ ಫೀಡ್ ಮಾಡಬೇಕು, ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಮತ್ತು ಪಾಪು ಕೂಡ ನೋಡಿ ವಾಕ್ ಮಾಡ್ತಾಯಿದ್ದಾಳೆ, ಸ್ವಲ್ಪ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾಳೆ, ಜಾಸ್ತಿ ವಾಕ್ ಮಾಡಲ್ಲ. ಅವಳೇನು ಮಾಡ್ತಾಳೆ ಅಂದರೆ ಎಕ್ಸೈಟ್ಮೆಂಟಲ್ಲಿ ಓಡೋಗಿಬಿಡ್ತಾಳೆ. ನೆಕ್ಸ್ಟ್ ಇದು ಬಂದು ಸ್ಯಾಟರ್ಡೇ ಮಾರ್ನಿಂಗ್ ವಿಡಿಯೋ. ಯಾಕಂದರೆ ನಾವು ಊರಿಗೆ ಹೋಗಬೇಕಿತ್ತು, ಹಾಗಾಗಿ ನಾನು ಸ್ಯಾಟರ್ಡೇ ಎರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ನೈವೇದ್ಯಕ್ಕೆ ಬೇಳೆ ಬೇಯಿಸಿಟ್ಟಿದ್ದೆ. ಅದು ನನ್ನ ಕೈಯಲ್ಲಿ ಇದು ಕರ್ಜಿಕಾಯಿ ಆಗಲಿ ಮತ್ತು ಒಬ್ಬಟ್ಟಾಗಲಿ ಮಾಡೋಕ್ಕಾಗಿಲ್ಲ, ಅದಕ್ಕೆ ಹೂರ್ಣನೇ ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಪಾಪು ಕೂಡ ಮಲಗಿದ್ಲು, ನಾನೇನೋ ಅದು ಎತ್ತಕ್ಕೆ ಹೋಗಿಲ್ಲ. ಗಂಟೆ ಸೌಂಡಿಗೆ ಎದ್ಬಿಟ್ಲು, ಗಂಟೆ ಬಾರಿಸ್ತಾ ಇದ್ನಲ್ವ, ಅಳ್ತಾ ಇದ್ಲು, ಒಂದೇ ಸಮನೆ ಕಿರ್ಚ್ತಾ ಇದ್ಲು, ಏನಿಷ್ಟು ಬೇಗ ಎದ್ಬಿಟ್ಟು ನನಗೆ ಹಿಂಗೆ ಟಾರ್ಚರ್ ಮಾಡ್ತಾಯಿದ್ದೀರಾ ಅಂತ. 5 o'clock ಎಲ್ಲ ನಾನು ಪೂಜೆ ಮಾಡ್ತಾಯಿದ್ದೆ. ಪೂಜೆ ಮಾಡಿ ಆದಮೇಲೆ ಪಾಪುನ ನಮ್ಮ ಹಸ್ಬೆಂಡ್ ಎತ್ಕೊಂಡೋದ್ರು ಆಚೆ. ತುಂಬ ಅಳ್ತಾನೆ ಇದ್ಲು, ಯಾಕಂದರೆ ನಿದ್ದೆ ಡಿಸ್ಟರ್ಬ್ ಆದರೆ ಚಿಕ್ಕ ಮಕ್ಕಳಲ್ವ, ಅವ್ರಿಗೇನು ಗೊತ್ತಿರುತ್ತೆ. ಸ್ವಲ್ಪ ದೊಡ್ಡವರಾದರೆ ಪರವಾಗಿಲ್ಲ. ಪೂಜೆ ಎಲ್ಲ ಆಯಿತು, ಮತ್ತು ಕರ್ಪೂರದಿಂದ ಆರತಿನೂ ಬೆಳಗ್ದೆ, ದೀಪನೂ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಡ್ತಾಯಿದ್ದೀನಿ. ಎಲ್ಲ ನೈವೇದ್ಯನೂ ಮಾಡಿ ಆಯಿತು. ಎಲ್ಲದನ್ನು ನಾನು ಪ್ರಸಾದ ಇಟ್ಟೋದೆಲ್ಲ ತೆಗಿತಾಯಿದ್ದೀನಿ, ಯಾಕಂದರೆ ನಾವು ಊರಿಗೆ ಹೋಗೋ ಕಾರಣ ನಾನು ತೆಗಿಲೇಬೇಕು, ಹಾಗೆ ಇಟ್ಟು ಹೋಗೋದಕ್ಕಾಗಲ್ಲ. ಬೇಗ ಕಳಸ ಎಲ್ಲ ಸಡಿಲಿಸ್ಬಿಟ್ಟು ಕಳಸದ ನೀರನ್ನು ಒಂದು ಗಿಡದಲ್ಲಿ ಇಲ್ಲ ತುಳಸಿ ಗಿಡದಲ್ಲೇ ಹಾಕಬೇಕು. ನಮ್ಮ ಮನೆ ಕೆಳಗಡೆಯಲ್ಲಿ ತುಳಸಿ ಗಿಡ ಯಾವುದೂ ಇಲ್ಲ ಇಲ್ಲಿ, ಹಾಗೆ ಗಿಡಗಳಿದೆ, ಬೇರೆ ಬೇರೆ ಹೂವಿನ ಗಿಡಗಳು, ಅದಕ್ಕೆ ಹಾಕಬೇಕು ನೀರು. ನಮ್ಮ ಮನೆ ಹತ್ರ ತುಳಸಿ ಗಿಡ ಇಟ್ಟಿದ್ವಿ, ಇಲ್ಲಿ ಯಾವ ಗಿಡ ಇಟ್ರೂ ಬರಲ್ಲ. ಮತ್ತು ನಾನು ಬಿಂದಿಗೆ ಕೂಡ ಹೊಸದೇ ತೊಗೊಂಡೆ ಫ್ರೆಂಡ್ಸ್, 1300 ಸಮಥಿಂಗ್ ಆಯಿತು. ಪೀಸ್ ಲೆಕ್ಕ ಕೊಟ್ಟಿದ್ದಾರೆ, ಬಟ್ ವೆಯ್ಟ್ ಲೆಕ್ಕ ಕೊಡಲ್ಲ ಅಂತ ಹೇಳಿದರು. ಎಲ್ಲದನ್ನೂ ಹೊಸದಾಗೆ ತೊಗೊಂಡೆ, ನಾನು ಇನ್ನೇನು ಪರ್ಚೇಸ್ ಮಾಡೋದು ಅಂತ ಹೇಳಿಲ್ಲ.
ಪೂಜೆ ಎಲ್ಲ ಆಯಿತು, ಎಲ್ಲ ಎತ್ತಿದ್ವಿ, ಇದೆಲ್ಲ ಏನು ಎತ್ಕೋಬೇಕೆಲ್ಲ ಎತ್ಕೊಂಡ್ವಿ. ಬಸ್ಸಲ್ಲಿ ಹೊರಟು ಇವಾಗ ಮೆಜೆಸ್ಟಿಕಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಫಸ್ಟ್ ಚೆನ್ನಾಗಿರೋದನ್ನ ನಾನು ನೋಡ್ತಾ ಇದ್ದೆ, ಯಾವಾಗ ನೋಡಿದ್ರು ಒಂಥರ ಕಾಣಿಸ್ತಾ ಇತ್ತು. ಇಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಖುಷಿ ಆಯಿತು. ಒಳಗಡೆ ಹೋಗಿದ ತಕ್ಷಣ ತುಂಬ ಖುಷಿ ಆಯಿತು. ರೈಲ್ವೆ ಸ್ಟೇಷನ್ ಹೋಗ್ಬೇಕಲ್ವ, ಹಾಗಾಗಿ ಮತ್ತು ಟ್ರೈನ್ ಕೂಡ ಬಂತು, ಟ್ರೈನಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಪಾಪ ಕೂಡ ಆಟ ಆಡ್ತಾ ಇದ್ದಾರೆ. ಬಟ್ ಅವಳಿಗೆ ನಿದ್ದೆ ಬೇಗ ಇದ್ದಿದ್ಲಲ್ವ, ಹಾಗಾಗಿ ಬೇಗ ನಿದ್ದೆ ಬಂದಿತ್ತು. ನೆಕ್ಸ್ಟು ನಾವು ತಿಪ್ಟೂರಿಗೆ ಹೋಗಬೇಕು. ಹೋಗ್ತಾ ಇರಬೇಕಾದ್ರೆ ನೋಡಿ, ಇದು ಟ್ರೈನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಹಳ್ಳಿಯಲ್ಲಿ ಇರೋ ಥರನೇ ನನಗೆ ಫೀಲ್ ಆಯಿತು. ಇನ್ನು ನೆಕ್ಸ್ಟು ತಿಪ್ಟೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು. ಇಲ್ಲಿಂದ ನಾವು ಮನೆಗೆ ಹೋಗಬೇಕು. ಇಲ್ಲಿಂದ ನಾವು ಆಟೋದಲ್ಲಿ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಏನು ಮಾಡೋದು, ಬೇಗ ಬಂದಿದ್ದೀವಿ. ಈ ಊರು ಅಂದರೆ ಸ್ವಲ್ಪ ಖುಷಿಯಾಗುತ್ತೆ, ಒಂದೊಂದ್ಸರಿ ಬೇಜಾರಾಗುತ್ತೆ. ಬಂದರೆ ರಿಟರ್ನ್ ಹೋಗ್ಬೇಕಾದ್ರೆ ಬೇಜಾರಾಗುತ್ತೆ, ಬರ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಬಂದಿದ್ದೀವಿ, ನಮ್ಮೂರ ಹತ್ರ ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಅಣ್ಣ ಕರ್ಕೊಂಡು ಹೋಗಿ ಬಂದಿಲ್ಲ. ಇವರು ನಮ್ಮ ಚಿಕ್ಕಮ್ಮ, ನಮ್ಮ ಅಪ್ಪಾಜಿಯವರ ತಮ್ಮನ ಹೆಂಡ್ತಿ. ಇನ್ನು ನೆಕ್ಸ್ಟು ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದು ಮತ್ತೆ ಮೊಬೈಲ್ ನೋಡ್ಕೊಂಡು ಮಲಗಿದ್ದಾರೆ. ಯಾಕಂದರೆ ಟ್ರಾವೆಲ್ ಮಾಡಿದಾರಲ್ವ, ನಾವು ಸ್ವಲ್ಪ ತಡ್ಕೋತೀವಿ, ಬಟ್ ಅವ್ರು ತಡ್ಕೊಳ್ಳಲ್ಲ ಅಷ್ಟೇ. ಯಾಕೆ ಮುರಿದೋಯ್ತೆ, ಎಲ್ಲಿ ಬಿದ್ದಿದ್ದೆ? ಬರ್ತಾ ಬಿಡು, ಹೊಸ ಅಲ್ಲೂ ಬತ್ತೈತಿ, ಬರ್ಬೇಕಾರೆ ಹಂಗೆ ಬರೋದು. ಊರಿಗೆ ಬಂದಿರೋ ರೀಸನ್ ಬಂದುಬಿಟ್ಟು ಎರಡಿದೆ. ಒಂದು ದೂಪನ ಸೇವೆ ಅಂತ ಮಾಡ್ತಾರೆ, ತಿರುಪತಿ ಶ್ರಾವಣ ಅಲ್ವಾ, ಅದಕ್ಕೆ 101 ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಮತ್ತು ನಮ್ಮ ಅತ್ತಿಗೆದು ಶ್ರೀಮಂತ ಇದೆ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಮತ್ತು ಅಡುಗೆ ಎಲ್ಲ ಬೆಳಗ್ಗೆನೇ ರೆಡಿ ಮಾಡ್ತಾಯಿದ್ದಾರೆ. ಸಾಂಬಾರು, ಪಾಯಸ ಮತ್ತು ಇದು ಶಾವಿಗೆ ಮತ್ತು ಹೆಸರುಬೇಳೆ ಹಾಕಿ ಮಾಡಿದ್ದಾರೆ. ಅವ್ರು ಭಟ್ರನ್ನೇ ಕರೆಸ್ಬಿಟ್ಟಿದ್ದಾರೆ ಅಮ್ಮ, ಏನಕ್ಕಂದರೆ ನಾವು ಮಾಡೋಕ್ಕಾಗಲ್ಲ ಒಬ್ಬರೇ ಅಂತ ಹೇಳ್ಬಿಟ್ಟು. ಮತ್ತು ರೈಸು ನೋಡಿ, ಈ ಥರ ರೈಸು ಈ ಥರ ಎಲ್ಲ ತಿಂದಿರೋದು ತುಂಬ ರೇರು, ಇವಾಗೆಲ್ಲೂ ತಿಂತಾಯಿಲ್ಲ. ಮನೇಲಿ ಕುಕ್ಕರಲ್ಲಿ ಬೇಯಿಸೋದು ತಿನ್ನೋದು, ಅದೆಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ಬೀನ್ಸು, ಕಡಲೆಬೇಳೆ ಪಲ್ಯ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದು ಎಲ್ಲ ಬಂದವರಿಗೆ ಅಂತ ರೆಡಿ ಮಾಡಿರೋದು. ಇದು ಕೋಸಂಬರಿ, ಕ್ಯಾರೆಟು ಇದೆಲ್ಲ ಹಾಕ್ಬಿಟ್ಟು ಬಂದವ್ರಿಗೆಲ್ಲ ಅಲ್ಲಿ ಅಡುಗೆ ಅವ್ರು ರೆಡಿ ಮಾಡಿದ್ದಾರೆ. ದೇವರಿಗೆ ನೈವೇದ್ಯಕ್ಕೆಲ್ಲ ಅಮ್ಮ ಒಳಗಡೆ ರೆಡಿ ಮಾಡ್ತಾಯಿದ್ದಾರೆ. ಮತ್ತು ಅದೆಲ್ಲ ಆಯಿತು. ಫಸ್ಟು ಶ್ರೀಮಂತಗೆ ಕೂರಿಸ್ಬೇಕಲ್ವಾ, ಅದಕ್ಕೆ ನಾನು ಮೇಕಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನೇ ಮೇಕಪ್ ಮಾಡ್ತಾಯಿದ್ದೀನಿ, ಯಾವ ಥರ ಬಂದಿದೆ ಅಂತ ಹೇಳಿ ಫಿನಿಶಿಂಗ್ ಹೇಳಿ. ಅವರು ನಮ್ಮ ಮಾಮನ ಹೆಂಡ್ತಿ, ಅವರು ತಲೆ ಬಾಚ್ತಾ ಇದ್ದಾರೆ. NYB ಅವ್ರದ್ದು ನಾನು ಕ್ರೀಮು ಹಾಕಿ ಇದು ಮಾಡ್ತಾಯಿದ್ದೀನಿ. ಬಟ್ ಅದು ಮುಗಿದ ತಕ್ಷಣ ಫಂಕ್ಷನ್ನು ರಿಮೂವ್ ಮಾಡಿಬಿಡ್ತಾರೆ. ಯಾಕಪ್ಪ ಇದೆಲ್ಲ ಪ್ರೆಗ್ನೆಂಟ್ ಇರೋರ್ಗೆ ಹಾಕ್ತೀರಾ ಅಂತ ಕೇಳ್ಬೋದು. ಒಂದು 5 ನಿಮಿಷ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಕೇಳಿ, ಸರಿ ಹಾಕಿ ಬೇಗ ರಿಮೂವ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅದನ್ನೇ ನಾನು ಮೇಕಪ್ ಮಾಡ್ತಾಯಿದ್ದೀನಿ. ಯಾವ ಥರ ಬಂದಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಾನು ಕೂಡ ಸ್ಯಾರಿ ಹಾಕಿದ್ದೀನಲ್ವ, ಅದು ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿರೋದು. ಅದು ತೊಗೋಬೇಕಾದ್ರೆ ತೊಗೊಳ್ಳೋ ಬೇಡವಾ ಅಂತ ಹಿಂಗಿತ್ತು. ಹಾಕ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟು ಅಮ್ಮ ರವೆ ಉಂಡೆನೂ ಮಾಡಿದ್ರು. ಎಲ್ಲದನ್ನು ಅರೇಂಜ್ ಮಾಡ್ತಾಯಿದ್ದೀವಿ ನೋಡಿ. ಫ್ರೂಟ್ಸು ಪ್ರತಿಯೊಂದನ್ನು ಅರೇಂಜ್ ಮಾಡಿದ್ವಿ. ಇನ್ನು ಮೇಕಪ್ ಇನ್ನೂ ಮುಗ್ದಿಲ್ಲ ನೋಡಿ. ಒಬ್ಬೊಬ್ಬರೇ ಇನ್ನೂ ಮೇಕಪ್ ಮಾಡ್ತಾಯಿದ್ದಾರೆ. ಲಾಸ್ಟ್ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್, ಹೇಗಿದೆ ಮೇಕಪ್, ಚೆನ್ನಾಗಿದೆಯಲ್ಲ. ಮತ್ತು ಬಳೆಗಳು ಕೂಡ ತರಿಸಿಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಯಾವತ್ತೂ ಮಾಡಿಲ್ಲ ಶ್ರೀಮಂತ ಯಾರಿಗೂ. ನಮ್ಮ ಹಸ್ಬೆಂಡ್ ಮನೆಯಲ್ಲಿ ನನಗೆ ಮಾಡಿದ್ದಾರೆ. ಬಟ್ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಯಾವುದಾದ್ರು ನಡೆಸ್ಕೊಂಬಂದಿಲ್ಲ. ಬಟ್ ಇವಳು ತುಂಬ ದಿನದಿಂದ ಆಸೆಯಿಂದ ಕೇಳ್ತಾಯಿದ್ಲು ಶ್ರೀಮಂತ ಮಾಡಿ ಅಂತ.
ಪ್ರೆಗ್ನೆಂಟ್ ಇರಬೇಕಾದ್ರೆ ಕೇಳಿದ್ರೆ ನಾವು ಇದು ಮಾಡಬೇಕಲ್ವ, ಇಲ್ಲ ಅಂತ ಹೇಳ್ಬಾರ್ದು ಅಂತೇಳಿ ಅವ್ರು ಕೇಳಿರೋದನ್ನ ಆಸೆ ನೆರವೇರ್ಸೋಣ ಅಂತೇಳಿ ಮಾಡಿದ್ವಿ. ದೀಪ ಕೂಡ ಹಚ್ತಾಯಿದ್ದೀನಿ ನಾನೇ. ಟೈಮ್ ಆಯಿತು 4:45 5:45 ತನಕ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು ಕೂರಿಸೋದಕ್ಕೆ. ಹಾಗಾಗಿ ನಾನು ದೀಪ ಹಚ್ಚಿದೆ. ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಎಲ್ಲರನ್ನೂ ಕರೆದು ಬರೋಕ್ಕೆ ಹೋಗಿದ್ದಾರೆ ಶ್ರೀಮಂತ ಹತ್ರ ಬರೋದಕ್ಕೆ. ಊರೊಳಗಡೆ ಅಲ್ವಾ, ಅಲ್ಲಿ ಯಾವಾಗ ಕರೆದ್ರೇ ಬರ್ತಾರೆ. ಮಳೆ ಬೇರೆ ಬರೋ ಥರ ಆಗಿದೆ. ನೋಡಬೇಕು. ನೋಡಿ ಇಲ್ಲಿ ಒಬ್ಬಳು ಬರ್ತಾಯಿದ್ದಾಳಲ್ಲ, ಅವಳು ನನ್ನ ಮಾಮನ ಮಗಳು. ತುಂಬ ತರಲೆ, ತುಂಬ ತುಂಟಿ ಜಾಸ್ತಿ. ಒಂದತ್ರ ಇವತ್ತೇನೋ ತುಂಬ ಸೈಲೆಂಟಾಗಿದ್ದಾಳೆ ಫ್ರೆಂಡ್ಸ್. ಮತ್ತು ಇಲ್ಲಿ ಕೂರಿಸೋದಕ್ಕೆ ಚೇರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ. ಅರಿಶಿನ ಕುಂಕುಮ ಹಾಕ್ಬಿಟ್ಟು ಹೂವು ಹಾಕಿ ಅಕ್ಷತೆಗಳು ಹಾಕಿ ನಮಸ್ಕಾರ ಮಾಡಿಕೊಂಡು ಕೂತ್ಕೊ ಅಂತೇಳಿ. ನನಗೂ ಅಷ್ಟಾಗಿ ಗೊತ್ತಿಲ್ಲ ಯಾವುದು ಏನೇನು ಮಾಡಬೇಕಂತ. ಗೊತ್ತಿರೋದನ್ನ ಮಾತ್ರ ನಾನು ಹೇಳ್ಕೊಡ್ತಾಯಿದ್ದೀನಿ. ನಾನು ನಮ್ಮ ಅತ್ತೆ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ನಮ್ಮ ಆಂಟಿ, ನಮ್ಮ ಅತ್ತಿಗೆಯವ್ರ ಅಮ್ಮ ಮತ್ತು ರಿಲೇಷನ್ಸ್ ಎಲ್ಲ ಬಂದಿದ್ದರು. ಯಾಕಂದರೆ ನಮ್ಮ ಮನೇಲಿ ಇವತ್ತು 2 ಫಂಕ್ಷನ್, ಅದಕ್ಕೋಸ್ಕರ. ಮಳೆ ಬರೋ ಥರ ಆಗಿದೆ. ಮಳೆ ಬರದೇ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಅವರು ರಿಲೇಷನ್ಸೇ. ಎಲ್ಲ ಸ್ವಲ್ಪ ಜನ ಬೆಳಗ್ಗೆನೇ ಬಂದಿದ್ದಾರೆ ರಿಲೇಷನ್ಸು, ಅಡುಗೆ ಮಾಡಿಕೊಡೋದಕ್ಕೆ ಮತ್ತು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ. ಭಟ್ರು ಬಂದಿದ್ದಾರೆ, ಅವರಿಗೆ ಹೆಲ್ಪ್ ಮಾಡೋದಕ್ಕೆ, ತರಕಾರಿ ಕಟ್ ಮಾಡೋದು, ಈರುಳ್ಳಿ ಕಟ್ ಮಾಡೋದು ಅದೆಲ್ಲ ಮಾಡಿಕೊಡೋದಕ್ಕೆ ಬಂದಿದ್ದಾರೆ. ನಮ್ಮ ಮನೇಲಿ ಯಾವಾಗೇ ಕಾರ್ಯ ಮಾಡಿದ್ರೂ ನಾವು ಕರೆಸ್ತೀವಿ. ಯಾವಾಗೂ ನಮ್ಮ ಅಮ್ಮ ಅವರೇ ಮಾಡ್ತಾರೆ, ರಿಲೇಷನ್ನೇ ಸೇರ್ಕೊಂಡು ಮಾಡ್ತಾರೆ. ಈ ಸರಿ ಅಂದರೆ ಶ್ರೀಮಂತನೇ ಇತ್ತು, ಮತ್ತು ಸ್ವಲ್ಪ ಮುಂಚೆ ಥರ ಇವಾಗ ಮಾಡೋಕ್ಕಾಗಲ್ಲ. ಅಮ್ಮಗೆ ಕಾಲು ಆಪ್ರೇಷನ್ ಆಯಿತು, ಹಾಗಾಗಿ ಭಟ್ರನ್ನ ಕರೆಸಿದ್ದಾರೆ. ನಾನಿವಾಗ ಶಾಸ್ತ್ರ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಇಟ್ಬಿಟ್ಟು ಮತ್ತು ಅಕ್ಷತೆ ಕಾಳು ಹಾಕಿ ಹೂವು ಮುಡಿಸಿ ಚೆನ್ನಾಗಿ ನನಗೇನು ಗೊತ್ತಿದೆಯೋ ಅದು ಮಾಡಿದೆ. ಸಡನ್ನಾಗಿ ಏನೂ ಮಾಡಿಲ್ಲ ಅಂದ್ಬಿಟ್ಟು ಸಡನ್ನಾಗಿ ಹೋಗಿ ಏನಾದರೂ ಒಂದು ಕಾರ್ಯ ಇದು ಮಾಡಬೇಕು ಫಂಕ್ಷನಲ್ಲಿ ಅಂದರೆ ಸ್ವಲ್ಪ ಮುಜುಗರ ಆಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನು ಮಾಡೋದು, ನಮ್ಮ ಅಣ್ಣ ವೈಫ್ಗೆ ನಾನೇ ಫಸ್ಟ್ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಚಿಕ್ಕದಾಗಿ ನಾವು ಶ್ರೀಮಂತ ಮಾಡಿದ್ದೀವಿ. ಚಿಕ್ಕ ಜಾಗ, ಮನೆಯೂ ತುಂಬ ದೊಡ್ಡದಿಲ್ಲ. ಕೇಳಿದ್ದಾಳೆ, ಆಸೆ ಪಟ್ಟಿದ್ದಾಳೆ ಅಂತ ಹೇಳಿ ಮಾಡಿದ್ದೀವಿ. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನಮ್ಮದು ಈ ವಿಡಿಯೋ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ಕೊಂಬನ್ನಿ, ಇವ್ರು ನಮ್ಮ ಚಿಕ್ಕಮ್ಮ, ಅವರು ಕೂಡ ಅರಿಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ. ಅವಳಿಗೆ ತುಂಬ ಇಷ್ಟ ಇದು ಶ್ರೀಮಂತ ಮಾಡಿಸ್ಕೋಬೇಕು, ಬರ್ಡೇ ಅದೆಲ್ಲ ತುಂಬ ಇಷ್ಟ ಅವಳಿಗೆ. ಬಟ್ ನಮ್ಮ ಮನೇಲಿ ಯಾವುದನ್ನು ನಡೆಸ್ಕೊಂಬಂದಿಲ್ಲ, ಹಾಗಾಗಿ ಯಾವುದನ್ನು ಮಾಡಲ್ಲ. ಇದೊಂದು ಏನೋ ಪಾಪ ಮಾಡಲಿ, ಆಸೆ ಪಟ್ಟಿದ್ದಾಳೆ ಅಂತೇಳಿ ಅವರು 2 ಫಂಕ್ಷನ್ ಒಂದೇ ಸರಿ ಆಗುತ್ತೆ ಅಂತೇಳಿ ಇದು ಫಿಕ್ಸ್ ಮಾಡಿದ್ರು. ನಾವು ಕೂಡ ಅದಕ್ಕೋಸ್ಕರನೇ ಹೋದ್ವಿ. ಇಲ್ಲಾಂದರೆ ನಾವು ಇವಾಗ ಹೋಗಿರಲ್ಲ, ಡೆಲಿವರಿ ಆದಮೇಲೆ ಹೋಗಿರ್ತೀವಿ. ಯಾಕಂದರೆ ಪಾಪನ ಜರ್ನಿ ಮಾಡಿಸೋದಕ್ಕೂ ಸ್ವಲ್ಪ ಭಯ ಆಗುತ್ತೆ ಜಾಸ್ತಿ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಶ್ರೀಮಂತ ಫುಲ್ ವಿಡಿಯೋ.
ಇದನ್ನು ನಮ್ಮ ಅಣ್ಣ ಶಾಸ್ತ್ರ ಮಾಡೋದಕ್ಕೆ ಅವನಂದು ಕೈಗೆ ಸಿಗ್ತಾ ಇರಲಿಲ್ಲ. ಹಸು ಇಟ್ಕೊಂಬರ್ಬೇಕು, ಹಾಲು ಕರಿಬೇಕು, ಪಾಪ ತುಂಬ ಕೆಲಸ ಇತ್ತು ಅವನಿಗೆ. ಹಾಗಾಗಿ ಲಾಸ್ಟಲ್ಲಿ ಬಂದಾದಮೇಲೆ ಏನೇನು ಮಾಡಬೇಕು ಹೇಳಿದೆ. ಬಟ್ ನೀನು ಮಾಡಿ ತೋರಿಸು, ನಾನು ಮಾಡ್ತೀನಿ ಅಂದ. ತುಂಬ ಕಾಮಿಡಿಯಾಗಿತ್ತು ನಮಗೆ. ಎಲ್ಲರೂ ರೇಗಿಸ್ತಾಯಿದ್ರು ಅವನನ್ನು. ಶಾಸ್ತ್ರ ಮಾಡ್ತಾಯಿದ್ದೇನೆ. ಅರ್ಶಿನ ಇಡು ಅಂದರೆ ದೊಡ್ಡದಾಗಿ ಆಗ್ತಾಯಿದ್ದಾನೆ. ಹೂವು ಮುಡಿಸ್ಕೊಂಡೆ ನೋಡಿ. ಅವ್ರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ಏನೇನು ಮಾಡಬೇಕು ಏನಂತ ಕೇಳಿ ಮಾಡ್ತಾಯಿದ್ದಾನೆ. ಈ ಥರ ಖುಷಿಯಾಗಿದೆ ನಮಗೂ ಜೊತೆಯಲ್ಲಿ. ಎಷ್ಟು ಚೆಂದ ಅಲ್ಲ. ನನಗೆ ಬೇಕಾಗಿರೋ ಫೋಟೋಸ್ ತೊಗೊಂಡಿದ್ದೆ ಫ್ರೆಂಡ್ಸ್. ನೋಡಿ ಫೋಟೋಸ್ ತೊಗೊಳ್ತಾ ಇದ್ದೀನಿ. ಹಾಗೆ ಇದ್ದಾನೆ. ತುಂಬ ಕಾಮಿಡಿಯಾಗಿತ್ತು. ಹೇಳ್ಕೊಡ್ತಾ ಇದ್ದೀನಿ ಏನೇನು ಮಾಡಬೇಕಂತ ಮಾಡ್ತಾಯಿದ್ದಾನೆ. ನೋಡಿ ಅಕ್ಷತೆ ಕಳ್ಕೊಂಡು ತುಂಬ ಕಾಮಿಡಿ ಅಲ್ಲ. ನೆಕ್ಸ್ಟು ತುಂಬ ಜನ ಬರಲಿಲ್ಲ ಫ್ರೆಂಡ್ಸು. ನಮ್ಮೂರಲ್ಲಿ ಒಂದು ಮನೆ ಬಿಟ್ಟಿಲ್ಲ, ಎಲ್ಲರೂ ಕರೆದಿದ್ದೀವಿ. ಮಳೆ ಬರಬಾರ್ದಂತ ಇಲ್ಲ, ಫುಲ್ ಮಳೆ ಬಂದುಬಿಡ್ತು, ಯಾರೂ ಬಂದಿಲ್ಲ. ತುಂಬ ಬೇಜಾರಾಗೋಯಿತು. ನೆಕ್ಸ್ಟು ಆರತಿ ಮಾಡೋಣ ಅಂತೇಳ್ಬಿಟ್ಟು ಜಾಸ್ತಿ ಆಯಿತು ಟೈಮು. ಅವ್ರನ್ನೇ ಕಾಯ್ತಾ ಕೂತ್ಕೊಂಡ್ರು, ಮತ್ತು ಅವ್ರಿಗೂ ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾವು ಎಬ್ಬಿಸ್ಬಿಟ್ವಿ. ಎದ್ದಲ್ಲಮ್ಮ ಏನಕ್ಕೆ ಜಾಸ್ತಿ ಹೊತ್ತು ಬರೋರು ಬರ್ತಾ ಇರ್ತಾರೆ, ಇನ್ನೇನೋ ದೇವ್ರ ಕಾರ್ಯ ಇದೆಯಲ್ವ ಆಗ್ತಾರೆ ಅಂತ ಹೇಳ್ಬಿಟ್ಟು 3 ಜನ ಆರತಿ ಮಾಡಿ ಅವಳನ್ನು ಚೇರ್ ಮೇಲಿಂದ ಎಬ್ಬಿಸಿ ಕೂರಿಸಿದ್ವಿ. ನೆಕ್ಸ್ಟ್ ದಾಸಯ್ಯನವ್ರು ಬಂದರು. ಅವರಿಗೆ ಏನೇನು ಎಡೆ ಮಾಡಿದ್ದಾರೆ, ಎಡೆ ಅಂದರೆ ಪ್ರಸಾದ, ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟರು. ಇದು ಬೌನಾಸಿ. ಇದು ಯಾಕಂದರೆ ನಮ್ಮ ತಾತವ್ರ ಕಾಲಿಂದನೂ ಇದನ್ನು ನಡೆಸ್ಕೊಂಬಂದಿದ್ದಾರೆ. ಇದು ನಡೆಸಲೇಬೇಕು ನಮ್ಮ ಮನೇಲಿ ಶ್ರಾವಣ ಶನಿವಾರ ನಾವು ಮಾಡಲೇಬೇಕು. ಫಸ್ಟ್ ಶನಿವಾರ ಇಲ್ಲ ಸೆಕೆಂಡು, ಥರ್ಡು, ಫೋರ್ತು ಈ ಥರ ಬರುತ್ತಲ್ವ. ಯಾವಾಗ ನಮಗೆ ಟೈಮ್ ಚೆನ್ನಾಗಿರುತ್ತೋ, ನಾವು ಮಾಡೋದಕ್ಕೆ ಅನುಕೂಲ ಆಗಿರುತ್ತೋ ಆವಾಗ ನಾವು ಮಾಡ್ಬೋದು. ನೋಡಿ ಇಲ್ಲಿ ಚಿಕ್ಕ ಬಾಳೆ ಎಲೆನ 101 ಕಟ್ ಮಾಡಿರೋದು. 101 ಕಟ್ ಮಾಡಿ 101ರಲ್ಲೂ ಬಾಳೆಹಣ್ಣು ರಸಾಯನ ಇಟ್ಟಿರೋದು. ಇದು ಒಳಗಡೆ ಎಲ್ಲ ಮುಡುಪು ಮತ್ತು ಬೌನಾಸಿ ಜಗಟೆ ಎಲ್ಲನೂ ಇದೆ. ಎಲ್ಲದನ್ನು ಪೂಜೆ ಮಾಡಲೇಬೇಕು. ಮತ್ತು ಇದು ದೀಪಾವಳಿ ಕಂಬ ದಾಸಯ್ಯನವ್ರು ತೊಗೊಂಬಂದಿರೋದು. ಮತ್ತು ಶಂಖ ಕೂಡ ಊದ್ತಾ ಇದ್ದಾರೆ. ಶಂಖ ಊದಿ ಪೂಜೆ ಮಾಡ್ತಾಯಿದ್ದಾನೆ ಅಣ್ಣನು. ಇದೆಲ್ಲ ಆದಮೇಲೆ ಎಲ್ರಿಗೂ ಊಟ ಸ್ಟಾರ್ಟ್ ಆಗುತ್ತೆ. ನಾವು ಚಿಕ್ಕ ಏಜಿಂದನೂ ಇದು ಇನ್ನೂ ಕಮ್ಮಿ ಫ್ರೆಂಡ್ಸ್, ನಾವು ಇದು ಮಾಡ್ತಾ ಇರೋದು. ಮುಂಚೆ ಇದು ಮಾಡಿಸಿ ಆವತ್ತೇ ನೈಟು ಕತೆ ಎಲ್ಲ ಹೇಳಿಸ್ತಾಯಿದ್ವಿ, ಷಣ್ಮುಖನ ಕಥೆನ. ಇವಾಗ ಯಾರೂ ಹೇಳೋರಿಲ್ಲ, ಯಾರೂ ಬರೋಲ್ಲ. ಮತ್ತು ನೆಕ್ಸ್ಟ್ ಬೆಳಗ್ಗೆ ನಾವು ಧಾನ್ಯ ಕೂಡ ಕೊಡ್ತಾಯಿದ್ವಿ. ಯಾಕಂದರೆ ಇವಾಗ ಯಾರು ಬರ್ತಾರೆ, ಯಾರೂ ಬರೋದಿಲ್ಲ. ಎಲ್ಲಿದ್ದಾರಂತ ಹುಡ್ಕೊಂಡು ಹೋಗ್ಬೇಕು ಅವ್ರನ್ನೆಲ್ಲ. ಮತ್ತು ಎಲ್ಲರೂ ಬಂದು ಪೂಜೆ ಮಾಡಿ ಆಶೀರ್ವಾದ ತೊಗೊತಾ ಇದ್ದಾರೆ. ಎಲ್ಲ ಧೂಪ ಹಾಕ್ತಾಯಿದ್ದಾರೆ. ಒಳಗಡೆ ಹೋಗಿ ಪೂಜೆ ಮಾಡಿ ನಾವು ಕೂಡ ಪೂಜೆ ಮಾಡಿದ್ವಿ. ನಮ್ಮ ಪಾಪು ಕೂಡ ಅವಳು ಎಂಜಾಯ್ ಮಾಡಿರೋವಷ್ಟು ಯಾರೂ ಎಂಜಾಯ್ ಮಾಡಿಲ್ಲ ಫ್ರೆಂಡ್ಸ್. ಅಷ್ಟು ಎಂಜಾಯ್ ಮಾಡಿದ್ದಾಳೆ, ಅಷ್ಟು ಹ್ಯಾಪಿಯಾಗಿದ್ಲು ನನ್ನ ಮಗಳು. ಅಮ್ಮ ಎತ್ಕೊಂಡಿದ್ದಾರೆ. ಜನ ಜಾಸ್ತಿ ನೋಡಿಬಿಟ್ಟು ಎಷ್ಟು ಖುಷಿಯಾಗಿದ್ದಾಳೆ ಅಂದ್ರೆ ಅವಳು, ನಮ್ಮ ಮನೆಯವರು ಇನ್ನೂ 1 ವೀಕ್ ಇಲ್ಲೇ ಇರು ನೀನು ಪಾಪು ಜೊತೆಗೆ ಅಂತ ಹೇಳ್ಬಿಟ್ರು. ಎಲ್ಲ ರಿಲೇಷನ್ಸೇ, ಅಪ್ಪ ರಿಲೇಷನ್ಸು, ಅಮ್ಮ ರಿಲೇಷನ್ಸು, ಊರಲ್ಲಿರೋರು ಸ್ವಲ್ಪ ಎಲ್ಲರೂ ಕರೆದಿದ್ವಿ. ಎಲ್ಲರೂ ಬಂದು ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಊಟ ಮಾಡಿಕೊಂಡು ಹೊರಡ್ತಾರೆ. ಇಲ್ಲಿ ನೋಡಿ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ವೀಡಿಯೋನ ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾವ್ಯಾವ್ದು ಬೇಕೋ ಅಷ್ಟು ಮಾತ್ರ ನಾವು ತೊಗೊಂಡಿದ್ದೀವಿ ವೀಡಿಯೋಸು. ಇಷ್ಟು ಅಪ್ಪನ ನಾನು ತೋರಿಸಿಲ್ಲ ಇನ್ನು. ಅಪ್ಪ ತುಂಬ ಬ್ಯುಸಿಯಾಗಿದ್ದರು, ಅಂಗಡಿಗೆ ಹೋಗಬೇಕು, ಇಲ್ಲೋ ಒಳಗಡೆ ಕೆಲಸ ನೋಡ್ಕೋಬೇಕು. ಹಾಗಾಗಿ ಇಲ್ಲಿ ನೋಡಿ ಇದು ಹಸುಗಳನ್ನ ಕಟ್ಟೋ ಕೊಟ್ಟಿಗೆ. ಬಟ್ ಯಾವಾಗೂ ಡೈಲಿನೂ ನಾವು ನೀರು ಹಾಕಿ ಕ್ಲೀನ್ ಮಾಡ್ತಾ ಇರ್ತೀವಿ. ಎಲ್ಲಾದರೂ ಊಟ ಮಾಡಿಕೊಂಡು ಹೊರಟರು. ನೋಡಿ ಮಳೆ ಎಲ್ಲ ಫುಲ್ಲು ಬಂದು ಸ್ಟಾಪ್ ಆಗಿದೆ. ಮಳೆ ನೀರಲ್ಲೇ ಪಾತ್ರೆ ತೊಳಿತಾ ಇದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ. ಎಲ್ಲ ಪಾತ್ರೆ ತೊಳಿತಾ ಇದ್ದಾರೆ. ನೋಡೋಣ ವಿಡಿಯೋ ಮಾಡೋಣ ಅಂತ ಬಂದ್ರೆಲ್ಲ ಮುಗಿಸ್ಯಾರಲ್ಲಯ್ಯ. ಮಳೆ ಬೇರೆ ಬಂದೈತಲ್ಲ ಇವತ್ತು. ತೊಳಿ ಚೆನ್ನಾಗಿ ನೋಡಿ. ಇಲ್ಲಿ ಬರ್ತಾವ ನಮ್ಮ ಅಣ್ಣ, ಕಾಳು ಬಂದಂಗೆ ಬರ್ತಾವನಿ. ನಮ್ಮ ಅತ್ತೆ ಬಂದ ಮೇಯಕ್ಕೆ ಬರ್ತಾವನಿ.
ಎಲ್ಗೋಯ್ತೀನಿ ಊರೊಳಗೆ ಹೋಯ್ತು ಕಳ್ಳ ಕಳ್ಳ ಪಾದ್ಲ ತೊಳೆದಾತು ಬಂದೆಲ್ಲ ಎಲ್ಲಾಡ್ಕೊಂಡ್ ಕೂತಾರೆ. ನಮ್ಮ ಅಮ್ಮ ಹಚ್ಕೊಂಡು ಕೂತೈತೆ, ನಮ್ಮಪ್ಪ ತಲೆ ಕೆರ್ಕೊಂತೈತೆ, ನಮ್ಮ ಅತ್ತೆ ತಗೊಲಾಕೊಂಡು ಕೂತೈತೆ, ಇನ್ನೊಂದು ಹತ್ತು ತಳ್ಕೊತೈತೆ. ಒಂದಲ್ಲೇ ಫ್ಲಾಟು ಹೋಗೈತಲ್ಲಿ ಟಿಕೆಟ್ ಶಂಕ್ರಮ್ಮಲೆ ನಿದ್ದೆ ಕುಳಿಗಲ್ಗೆ ಹೋಯ್ರಿ ಶಂಕ್ರಮ್ಮಲೆ ಪಾಪ ಮನೆಗಡೆ ಮಗರಾಜ್ ಮನೆಗೇನೆ ಎಲ್ಲ ಫ್ಲಾಟು. ಅಣ್ಣೇ ತಗೋದ ಅಲ್ಲೇ ಒಳ ಮನೆಗೇನೆ ಅವನು ಅಲ್ಲೇ ಕಳ್ಳ ಅಂತಂದಲೆ ಬರ್ಬೇಕಾರೆ ನೋಡ್ತಿದ್ದೇನು ಕೆಲಸ ನಿನಗೆ ಅಂತ ಬೈದೋದ. ಸಂಡೇದು ಮುಗೀತು ಫ್ರೆಂಡ್ಸ್. ಇನ್ನು ಸಂಡೇ ಮಾರ್ನಿಂಗ್ ವಿಡಿಯೋ. ಇವರು ನಮ್ಮಮ್ಮ ಅವರ ರಿಲೇಷನ್ನು, ಅವ್ರ ಅಕ್ಕ ಅವರೆಲ್ಲ ಬಂದಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಬಂದರು. ಪಾಪು ಎಲ್ಲ ಆಟಾಡ್ತಿದ್ದಾರೆ ಅವ್ರ ಜೊತೆ. ಪಾಪು ಕೂಡ ನೋಡಿ ಅವಳಿಗೇನಂದರೆ ಮಕ್ಕಳಿರಬೇಕು, ಮಕ್ಳ ಜೊತೆ ಆಟಾಡಬೇಕು. ನೋಡಿ ಹಿಂಗೋಗಿ ಮಾತಾಡ್ತಾಳೆ. ತುಂಬ ತರಲೆ ನನ್ನ ಮಗಳು. ಎಲ್ಲರೂ ಬೆಳಗ್ಗೆ ಬಂದವರು ಕೂಡ ಊಟ ಮಾಡ್ಕೊಂಡು ಹೋದ್ರು, ಬರ್ದೇ ಇರೋರು ಹ್ಯಾಪಿಯಾಗಿ ಆಟಾಡ್ತಾ ಇದ್ದಾಳೆ. ಏನ್ರಿ ಮೇಡಮ್ ಟೊಮೊಟೊ ಹಣ್ಣು ಸಿಕ್ಕಿ ಟೊಮೊಟೊ ಹಣ್ಣಿನ ಜೊತೆ ಹಂಗೆ ಕೊಡು ಎರಡು ಕೊಡು ಕೈಯಲ್ಲಿ ಅವನೇ ಕೊಡು, ಚೆನ್ನಾಗಿ ಅರೇಂಜ್ ಮಾಡ್ತಾರೆ. ನೆಕ್ಸ್ಟು ನೀರೇನು ಇರಲಿಲ್ಲ ಫ್ರೆಂಡ್ಸ್, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಟ್ಯಾಂಕಿಂದ ಮನೆಗೆ ತೊಗೊಂಬರ್ತಾಯಿದ್ದೀವಿ. ಫಸ್ಟು ನಮ್ಮ ಹಸ್ಬೆಂಡು ಹೋದರು, ಅವರಿಗೆ ಸ್ವಲ್ಪ ಕೈ ಇದಾಗಿದೆ, ನೋವು ಬರುತ್ತೆ. ಹಾಗಾಗಿ ಅವ್ರು ಸ್ವಲ್ಪ ತೊಗೊಂಬಂದರು. ಆಮೇಲೆ ನಾನು ಹೋದೆ. ಎಷ್ಟು ಜನ ಅಂದರೆ ಅಲ್ಲಿ ಬಿಂದಿಗೆಯಲ್ಲಿ ನೀರು ತುಂಬಿಸೋರು ಇಬ್ಬರು. ಅಲ್ಲಿಂದ ನಮ್ಮಮ್ಮ ತೊಗೊಂಬರ್ತಿದ್ರೆ, ನಮ್ಮ ಆಂಟಿ ಮತ್ತು ನಾನು ನಮ್ಮಪ್ಪ ಎಷ್ಟು ಜನ ನೀರು ತುಂಬಿದ್ದೀವಿ ಫ್ರೆಂಡ್ಸ್. ಇರೋ ಬರೋ ತಪ್ಪಲೆಗಳು ಮತ್ತು ಮನೇಲಿ ತೊಟ್ಟಿ ಇದೆ, ಅದು ಹಂಡೆ, ನೀರು ಕಾಯಿಸೋ ಹಂಡೆ ಮತ್ತು ಬಕೆಟ್ಗಳು, ಬೇಷನ್ಗಳು ಎಲ್ಲದನ್ನು ಫಿಲ್ ಮಾಡಿಬಿಟ್ವಿ. ಯಾಕಂದರೆ ನೀರು ಜಾಸ್ತಿ ಬೇಕಾಗುತ್ತೆ. ಮನೆಯಲ್ಲಿ ಹಸುಗಳಿದೆ ಮತ್ತು ನಾವು ಎಲ್ಲರೂ ಸ್ನಾನ ಮಾಡೋದು ಎಲ್ಲದಕ್ಕೂ ನೀರು ಖರ್ಚಾಗುತ್ತೆ ಅಲ್ವಾ. ನಮ್ಮ ಹಸ್ಬೆಂಡು ನಮ್ಮ ಅಮ್ಮ ಬಂದುಬಿಟ್ಟು ಇಲ್ಲಿ ಆಲಿ ಮರದ ಹತ್ರ ಕೂತ್ಕೊಂಡಿದ್ದಾರೆ, ಪಾಪು ಎತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ನೋಡಿ, ನಾನು ಈ ಥರ ಎಲ್ಲ ನೀರು ತೊಗೊಂಬಂದು ತುಂಬ ದಿನಗಳೇ ಆಗೋಯಿತು ಫ್ರೆಂಡ್ಸ್. ಬಟ್ ಇವಾಗೂ ಬೈತಾಯಿದ್ರು, ಆಪ್ರೇಷನ್ ಆಗಿದೆ ಏನಕ್ಕೆ ಬೇಡ, ಇನ್ನೂ ಹುಷಾರಾಗಿಲ್ಲ ಅಂತ. ಏನು ಮಾಡೋದು, ಎಲ್ಲರೂ ಕಷ್ಟಪಡ್ತಾಯಿದ್ರೆ ನೀರು ತೊಗೊಂಡೋಗ್ತಾರೆ. ನಮ್ಮ ಕೈಲಿ ಆದಷ್ಟು ನಾವು ಕೂಡ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇವನು ಮಗರಾಜನ ಕರೆದ್ರೆ ನೀರು ತೊಗೊಂಬರೋಕ್ಕೆ ಸೈಕಲ್ ಹೊತ್ಕೊಂಡು ಓಡೋಗ್ತದಾನೆ. ಇಲ್ಲಿ ನೋಡಿ, ಆ ಕಡೆ ಒಂದು ಟ್ಯಾಂಕ್ ಇದೆ ಮತ್ತು ಇಲ್ಲಿ ಡೌನಲ್ಲಿ ಹೋದರೆ ಒಂದು ಟ್ಯಾಂಕ್ ಇದೆ. ಅಲ್ಲಿಂದ ಹತ್ತಕ್ಕಾಗಲ್ಲ, ಬಟ್ ಅಲ್ಲಿ ಸ್ಲೋ ಆಗಿ ಬರುತ್ತೆ ನೀರು. ಈ ಕಡೆ ಅಪ್ಪಲ್ಲಿರೋ ಟ್ಯಾಂಕಲ್ಲಿ ಸ್ವಲ್ಪ ಫಾಸ್ಟಾಗಿ ಬರುತ್ತೆ, ದೊಡ್ಡದಾಗಿ ಕೊಳೆ ಹಾಕಿದ್ದಾರೆ. ಹಾಗಾಗಿ ನಾವು ಅಲ್ಲಿ ತೊಗೊತಾ ಇದ್ದೀವಿ. ನೋಡಿ, ನಮ್ಮೂರಿದೆ ಫ್ರೆಂಡ್ಸ್. ಇಲ್ಲಿಂದ ಸ್ವಲ್ಪ ಡೌನ್ ಇದೆಯಲ್ಲ, ಅಲ್ಲಿ ಒಳಗಡೆ ಹೋದರೆ ಊರು ಬೀಗೌಡನಕಟ್ಟೆ. ಅದು ತುಂಬ ದೊಡ್ಡ ಮನೆ ಊರು. ಅಲ್ಲಿ ಜಾಸ್ತಿ ಇದ್ದಾವೆ ಮನೆಗಳು. ಇನ್ನು ಎಲ್ಲ ಆಯಿತು, ಊಟನೂ ಎಲ್ಲ ಮುಗೀತು ಮಧ್ಯಾಹ್ನ. ನಮ್ಮ ಹಸ್ಬೆಂಡ್ ಕೂಡ ನೀನು ಒಂದು ವಾರ ಇಲ್ಲೇ ಇದ್ದು ಬಾ ಪಾಪು ಜೊತೆ, ಪಾಪುನೂ ಆಟ ಆಡ್ತಾಯಿದ್ದಾಳೆ ಅಂತೇಳಿ ಅವರು ಕೂಡ ಸಂಜೆ ಒಂದು 5:30 ಹಂಗೆ ಹೊರಟರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಟಾಟಾ, ಬೈ ಬೈ, ಟೇಕ್ ಕೇರ್.